ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಜನರ ಸಮಸ್ಯೆಯನ್ನು ಹಳ್ಳಿಯಿಂದಲೂ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅಷ್ಟೇ ಸರ್ಕಾರಕ್ಕೆ ತಿಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹೀಗೆ ನಾವು ಹಳ್ಳಿಗಳನ್ನು ಸಂಚಾರ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಜಿಲ್ಲಾ ಪಂಚಾಯತ್ ಹಾಗೂ ತಾಲ್ಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ನಡೆಸುತ್ತೆ ಸರ್ಕಾರ ಅಂತ. ಇದರ ಜೊತೆಗೆ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿದ್ದರೆ ಅವ್ರು ನಮ್ಗೆ ಈಸಿಯಾಗಿ ಕೈಗೆ ಸಿಗ್ತಾರೆ, ನಮ್ಮ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ನಾವು ಪ್ರತಿ ಬಾರಿಯೂ ಕೂಡ ಅಷ್ಟೇ ಶಾಸಕರನ್ನು ಮಂತ್ರಿಗಳನ್ನು ಹುಡುಕೊಂಡು ಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಹಳಲನ್ನು ತೋಡ್ಕೊಂಡಿದ್ರು. ಹಾಗಾದರೆ ಜಿಲ್ಲಾ ಮತ್ತು ತಾಲ್ಲೂಕ್ ಪಂಚಾಯತ್ ಎಲೆಕ್ಷನ್ ನಡೀತಿರುವಂಥದ್ದಕ್ಕೆ ಡಿಲೇ ಯಾಕೆ ಮಾಡ್ತಿದ್ದಾರೆ? ಜೊತೆಗೆ ಅಧಿಕಾರಿಗಳಿಗಿಲ್ಲಿ ಮತ್ತು ಸರ್ಕಾರಕ್ಕೆ ಪಂಚಾಯತ್ ಎಲೆಕ್ಷನ್ ಮಾಡೋದಕ್ಕೆ ಇಷ್ಟ ಇಲ್ವಾ? ಈ ಒಂದು ವಿಚಾರವಾಗಿ ಪಂಚಾಯತ್ ಫೈಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾನು ಹಾವೇರಿ ಜಿಲ್ಲೆಯಲ್ಲಿದ್ದೀನಿ. ಇಲ್ಲಿಯೂ ಕೂಡ ಅಷ್ಟೇ 3 ಪಕ್ಷದ ನಾಯಕರು ಮತ್ತು 3 ಪಕ್ಷದ ಕಾರ್ಯಕರ್ತರಿದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಯಾಕೆ TP ಮತ್ತು ZP ಎಲೆಕ್ಷನ್ ಡಿಲೇ ಆಗ್ತಾ ಇದೆ, ಅದರಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ ಅನ್ನೋಂಥದ್ರ ಬಗ್ಗೆ ಖುದ್ದಾಗಿ ನಾನು ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಇಲ್ಲಿವರೆಗೂ ಯಾವುದೇ ಸ್ಥಳೀಯ ಮಟ್ಟದ ಚುನಾವಣೆಗಳು ನಡೆದಿಲ್ಲ, ಅದರಲ್ಲೂ ಪ್ರಮುಖವಾಗಿ ZP ಮತ್ತು TP ಎಲೆಕ್ಷನ್ ನಡೆದಿಲ್ಲ. ಯಾವ ಒಂದು ಕಾರಣದಿಂದ ಡಿಲೇ ಆಗ್ತಿದೆ ಅಂತ? ಈಗ 4.5 ವರ್ಷದಿಂದ ಚುನಾವಣೆ ನಡಿಬೇಕಾಯಿತು. ಕಳೆದ ಅವಧಿಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಎಲ್ಲ ಫಿಕ್ಸ್ ಆಗಿ ಇನ್ನೇನು ಚುನಾವಣೆ ಮಾಡಬೇಕು ಅಂದಾಗ ಹಿಂದಿದ್ದಂಥ ಸರ್ಕಾರ ತಾಂತ್ರಿಕ ದೋಷದಿಂದ ಡಿಲಿಮಿಟೇಷನ್ ಕರೆಕ್ಟಾಗಿಲ್ಲ, ಸಾಕಷ್ಟು ಕೇಸುಗಳು ಕೋರ್ಟ್ನಲ್ಲಿ ಅದಾವು. ಅದರ ಉದ್ದೇಶಪೂರ್ವಕವಾಗಿ ಅವ್ನು ನಿವಾರಣೆ ಮಾಡಬೇಕು ಅಂತೇಳಿ ಡಿಲಿಮಿಟೇಷನ್ ಕಮಿಟಿ ಅದನ್ನು ರದ್ದು ಮಾಡಿ ಡಿಲಿಮಿಟೇಷನ್ ಕಮಿಟಿ ರದ್ದು ಮಾಡಿದರು. ಡಿಲಿಮಿಟೇಷನ್ ಕಮಿಟಿ ಮಾಡಿ ಅವ್ರಿಗೆ 1 ವರ್ಷ ಅವಕಾಶ ಕೊಟ್ಟರು. ಅದು 1 ವರ್ಷ ಹೋಗಿ 2 ವರ್ಷ ಹೋಗಿ 2.5-3 ವರ್ಷ ಆಯಿತು. ಈಗ ಕಳೆದ 6 ತಿಂಗಳಿಂದ ಡಿಲಿಮಿಟೇಷನ್ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅಂದರೆ ಈಗ ಮಾಡ್ತೀವಿ ಅಂತ ನೀವು ಹೇಳ್ತಿದ್ದೀರಿ? ಡಿಲಿಮಿಟೇಷನ್ ಕಮಿಟಿ ಅದು ನಾನು ಹೇಳ್ತೇನೆ. ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ವಿಂಗಡಣೆ ಮಾಡೋದು ಒಂದು ಕಮಿಟಿ, ಅದು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಸರ್ಕಾರ ಎಕ್ಸೆಪ್ಟ್ ಮಾಡಿದೈತೆ. ಒಟ್ಟು ನಿಮ್ಮ ಹಾವೇರಿ ಜಿಲ್ಲೆಯಲ್ಲಿ 34 ಜಿಲ್ಲಾ ಪಂಚಾಯತ್ ಮತ್ತು 105 ತಾಲ್ಲೂಕ್ ಪಂಚಾಯತ್ ಕ್ಷೇತ್ರಗಳಿದ್ದಾವೆ. ನಿಮಗೂ ಕೂಡ ಒಂದು ಆಸೆ ಅನ್ನೋಂಥದ್ದು, ಪಕ್ಷಕ್ಕೋಸ್ಕರ ನಾನು ಇಷ್ಟು ವರ್ಷ ದುಡಿತಾ ಇದ್ದೀನಿ, ನನಗೂ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ತು ಅಂತ ನಾನು ಜನರ ಸೇವೆ ಮಾಡ್ಬೋದು ಅನ್ನೋಂಥ ಒಂದು ಆಸೆ ನಿಮಗೂ ಕೂಡ ಇರುತ್ತೆ. ಎಲ್ಲೋ ಒಂದು ಕಡೆ ಈ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳನ್ನು ತುಳಿಯುವಂಥ ಒಂದು ಹುನ್ನಾರಕ್ಕೇನಾದರೂ ಸಚಿವರು ಶಾಸಕರು ಮುಂದಾಗಿದ್ದಾರೆ ಅಂತ ಅನ್ನಿಸ್ತಿದೆಯಾ ನಿಮಗೆ ಅಂತ? ಇದು ಖಂಡಿತ ಸುಳ್ಳು. ಇದು ನಿಮಗೆಲ್ಲ ಗೊತ್ತಿರೋದ ಹಾಗೆ 1993ರಲ್ಲಿ ಜಿಲ್ಲಾ ಪಂಚಾಯತಿ ಆ್ಯಕ್ಟು ನಮ್ಮಲ್ಲಿ ಪರಿಣಾಮಕಾರಿಯಾಗಿ ಜಾರಿ ಬಂತು. ಇದನ್ನು ತಂದಂಥವರು ಹಿಂದಿನ ಜನತಾ ಪಕ್ಷದ ಮುಖ್ಯಮಂತ್ರಿ ರಾಮಕೃಷ್ಣ ಅಡಿ ಅವರು. ಬಟ್ ಇದನ್ನು ಬಲವಾಗಿ ಒಂದು ಕಾನೂನು ರೂಪಿಸಿ 3 ಟೈರ್ ವ್ಯವಸ್ಥೆಯನ್ನು ಮಾಡಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಯನ್ನು ವ್ಯವಸ್ಥಿತ ರೀತಿ ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ಅಧಿಕಾರವನ್ನು ಕೊಟ್ಟವರು ದೇಶದಲ್ಲಿ ಯಾರಾದರಿದ್ದರೆ ಮೊಟ್ಟ ಮೊದಲು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಅದು ಬೇಲೂರು ಘೋಷಣೆ ಮುಖಾಂತರ ನಮ್ಮ ನೆಚ್ಚಿನ ನಾಯಕಿಯಾದಂಥ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ SM ಕೃಷ್ಣ ಅವರ ಮುಖ್ಯಮಂತ್ರಿಗಳಾಗಿದ್ದಾಗ ಇದು ಜಾರಿ ಆಯಿತು. ಅವತ್ತಿನಿಂದ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬಂದು 3 ಟೈರ್ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ಆಡಳಿತ ವ್ಯವಸ್ಥೆ ಬಂತು. ಕಳೆದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಾವಧಿ ಮುಗಿದ ಮೇಲೆ ಡಿಲಿಮಿಟೇಷನ್, ನಮ್ಮ ಅಧ್ಯಕ್ಷ ಹೇಳಿದಾಗೆ ಡಿಲಿಮಿಟೇಷನ್ನು ಪರಿಣಾಮಕಾರಿ ಮಾಡಲಿಲ್ಲ. 2019ರಲ್ಲಿದ್ದಂಥ BJP ಸರ್ಕಾರ ಇದನ್ನು ಹಂತ ಹಂತವಾಗಿ ತುಳಿತಾ ಬಂತು. ಡಿಲಿಮಿಟೇಷನ್ನು ಸರಿಯಾಗಿ ಮಾಡಲಿಲ್ಲ ಮತ್ತು ರೋಸ್ಟರ್ ಪದ್ಧತಿ ಪ್ರಕಾರ ನಮ್ಮ ಏನು SC ST ಮತ್ತು ಹಿಂದುಳಿದ ವರ್ಗಗಳಿಗೆ ಏನು ಅನ್ಯಾಯ ಆಗ್ತಿತ್ತು ಅದನ್ನು ಸರಿಯಾಗಿ ಅವರಿಗೆ ರಿಸರ್ವೇಷನ್ ಕೊಡಲಿಕ್ಕೆ ಆ ಸರ್ಕಾರ ಮನಸ್ಸು ಮಾಡಲ್ಲ. ಇವರು ಹೇಳ್ತಾ ಇದ್ರು ಕ್ಷೇತ್ರಗಳ ವಿಂಗಡಣೆ ಅನ್ನುವಂಥದ್ದು ಮಾಡುವಂಥದ್ದು ತಡ ಆಗಿದ್ದಂಥ ಕಾರಣಕ್ಕೋಸ್ಕರ ಡಿಲೇ ಆಯಿತು. ಈಗ ಅದರ ರಿಪೋರ್ಟ್ ಕೂಡ ಅಷ್ಟೇ ಸಬ್ಮಿಟ್ ಮಾಡಿದ್ದಾರೆ. ಆದಷ್ಟು ಬೇಗ ನಾವು ಚುನಾವಣೆಯನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಸರ್ಕಾರದವ್ರು ಹೇಳ್ತಿದ್ದಾರೆ. ಇನ್ನು ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅಂತ? ಈಗ ಸುಪ್ರೀಂ ಕೋರ್ಟ್ನವರು ಮೇದಾಗ ಯಾವುದೇ ಕಾರಣಕ್ಕೆ ಸ್ಥಳೀಯ ಇದು ಪಂಚಾಯತಿ ಎಲೆಕ್ಷನ್ ಮಾಡ್ಬೇಕಂತ ಒಂದು ಡೆಡ್ಲೈನ್ ಕೊಟ್ಟಿದ್ರು. ಅದ್ರ ಪ್ರಕಾರ ನಮ್ಮ ಏನು ಕರ್ನಾಟಕ ಸರ್ಕಾರದವ್ರು ಅದಕ್ಕೊಂದು ಅಫಿಡೇಟ್ ಹಾಕಿದ್ದಾರೆ, ನಾವು ಆ ಟೈಮ್ನಾಗ ಮಾಡ್ತೇವೆ ಅಂತಂದು. ಇದು ಸಮಸ್ಯೆ ಆಗಿದ್ದು ಎಲ್ಲಿ ಅಂದ್ರೆ ಮೀಸಲಾತಿ ಸಂಬಂಧ ಸ್ವಲ್ಪ ಅಧಿಕಾರಿಗಳ ಕೆಲವೊಂದು ತಪ್ಪುಗಳಿಂದ ಈ ಮೀಸಲಾತಿಗಳಿಂದ ಅಲ್ಲಿ ತಪ್ಪಾಯ್ತು.
ಕಾಂಗ್ರೆಸ್ ಪಕ್ಷದಿಂದಾಗಲಿ ಮಿನಿಸ್ಟ್ರಿಂದಾಗಲಿ ಸಿ ಎಮ್ಗಳಿಂದಾಗಲಿ ಅವರಿಂದ ಯಾವುದು ತಪ್ಪಾಗಿಲ್ಲ ಇಲ್ಲಿ ಕೆಳ ಮಟ್ಟದ ಅಧಿಕಾರಿಗಳು ಕೆಲವೊಂದು ತಪ್ಪುಗಳನ್ನು ಇದು ಮಾಡಿ ಕೊಟ್ಟು ಹೊತ್ನಾಗ ಆವಾಗ ಇದು ಒಂದು ಪರಿಶೀಲನೆ ಸಮಿತಿ ನೋಡಿದಾಗ ಅಲ್ಲಿ ಏನಾಗ್ಬಿಡ್ತು SC ST ಮತ್ತು OBC ಅಲ್ಪಸಂಖ್ಯಾತರಿಗೆ ಕೆಲವೊಂದು ಅನ್ಯಾಯ ಆಗತ್ತೆ. ಆ ಅನ್ಯಾಯ ಸರಿಪಡಿಸೋ ಸಂಬಂಧ ಅವ್ರು ಏನು ಮಾಡಿದ್ರು ಮೀಸಲಾತಿ ಬಗ್ಗೆ ಸರ್ಕಾರದ ಇದು ಕೋರ್ಟ್ನಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಅಫಿಡೇಟನ್ನು ಹಾಕಿದವರು. ಓಕೆ ಸರ್, ಓಕೆ. ಈಗ ಸರ್, ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇರುವಂತಹ ವಿಚಾರ ಏನು ಅಂತಂದರೆ, ಕ್ಷೇತ್ರಗಳ ವಿಂಗಡಣೆ ಮಾಡುವಂಥದ್ದು ಒಂಚೂರು ತಡ ಆಯಿತು, ಅಧಿಕಾರಿಗಳು ಒಂದಷ್ಟು ಜನ ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಂಥ ಕಾರಣಕ್ಕೋಸ್ಕರನೇ ಡಿಲೇ ಆಗಿದೆ. ಈಗ ಅದನ್ನು ಸರಿಪಡಿಸ್ತಾ ಇದ್ದೀವಿ, ಆದಷ್ಟು ಬೇಗ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ರೆ, ನಿಜಕ್ಕೂ ನಿಮ್ಗೆ ಹೋಪ್ಸ್ ಇದೆಯಾ ಅಂತ? ಸರ, ಈಗಾಗಲೇ BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಎರಡೂ ಒಂದು ನಾಣ್ಯದ ಮುಖಗಳು. ಇವ್ರು ಮಾಡಿದ ತಪ್ಪನ್ನು ಅವ್ರು ಹೇಳೋದಲ್ಲ, ಅವ್ರು ಮಾಡಿದ ತಪ್ಪನ್ನು ಇವ್ರು ಹೇಳೋದಲ್ಲ. ಇವು ಎರಡೂ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇರೋದ್ರಿಂದ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೀತಾ ಇಲ್ಲ. ಯಾಕಪ್ಪ ಅಂತಂದರೆ ಪುನರ್ವಿಂಗಡಣೆ. ಯಾಕಂದರೆ ಪುನರ್ವಿಂಗಡಣೆ ಹೆಸರಲ್ಲಿ ಇವತ್ತು ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದೆ ಎರಡೂ ಸರ್ಕಾರಕ್ಕೂ. ಆಗ ಇರ್ತಕ್ಕಂಥ BJP ಸರ್ಕಾರದಲ್ಲಿ ಚುನಾವಣೆ ನೀವು ಮಾಡಿಲ್ಲ, ನೀವು ಬೇಗ ಮಾಡಬೇಕು ಅಂತಂದು ಅವ್ರಿಗೆ ಕೂಡ ಚೀಮಾರಿ ಹಾಕಿತ್ತು. ನಂತರ ಹೊಸ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವ್ರಿಗೆ ಕೂಡ ಚೀಮಾರಿ ಹಾಕಿದೆ, ಅವ್ರಿಗೆ ಕೂಡ ದಂಡನೂ ಕೂಡ ಹಾಕಿದೆ. ಈಗ ಸ್ಥಳೀಯ ಚುನಾವಣೆ ಮಾಡಿದರೆ MLAರಿಗೆ ಅನುದಾನ ಕಡಿಮೆ ಆಗ್ತದೆ, ಅನುದಾನ ಕಡಿಮೆ ಆಗ್ತದೆ. ಇವತ್ತು ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಿದರೆ ಸ್ಥಳೀಕರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ತಾಲೂಕು ಪಂಚಾಯತಿಯಲ್ಲಿ ಎತ್ತಬಹುದು, ಅಂದರೆ ಸ್ಥಳೀಕರಿರ್ತಕ್ಕಂಥ ಸಮಸ್ಯೆಯನ್ನು ಜಿಲ್ಲಾ ಪಂಚಾಯತಿಯಲ್ಲಿ ಎತ್ತಬಹುದು. KDP ಮತ್ತು ತಾಲೂಕಾ KDP ಮತ್ತು ಜಿಲ್ಲಾ KDP ಮೀಟಿಂಗ್ನಲ್ಲಿ ಇವತ್ತು ಜನಪ್ರತಿನಿಧಿಗಳು ಹೋದರೆ ಇವತ್ತು ಅಲ್ಲಿ ಆಯ್ಕೆ ಆಗದಂಥ ಪಟ್ಟಣ ಪಂಚಾಯತಿಯ ಗೆದ್ದಂಥ ವ್ಯಕ್ತಿಗಳು ಅಲ್ಲಿ ಬಂದು ನಮಗೆ ಕಿರಿಕಿರಿ ಮಾಡ್ತಾರೆ. ನಮಗೆ MLAರಿಗೂ ಮತ್ತು ಏನು ಈ ಉಸ್ತುವಾರಿ ಜಿಲ್ಲಾ ಸಚಿವರಿಗೂ ಕೂಡ ಇಲ್ಲಿ ಮುಜುಗರ ಆಗ್ತದೆ. ಇದನ್ನು ಚುನಾವಣೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸ್ಥಳೀಯವಾಗಿ ಸರ್, ಒಂದು ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆ, ಒಂದು ರೋಡ್ನ ಸಮಸ್ಯೆನೋ, ಒಂದು ಚರಂಡಿ ಸಮಸ್ಯೆನೋ, ಅಥವಾ ಬೀದಿ ದೀಪದ ಸಮಸ್ಯೆನೋ, ಇನ್ನಿತರ ಸಮಸ್ಯೆಗಳಿರುತ್ತೆ. ಅದನ್ನು ಇವತ್ತು MLA ಮತ್ತು ಮಿನಿಸ್ಟರ್ ಗಮನಕ್ಕೆ ತರುವಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಬೇರೆ ಯಾರೂ ಕೂಡ ಅಷ್ಟೇ ಅವ್ರಿಗೆ ಸಿಗ್ತಾ ಇಲ್ಲ ಅಲ್ಲಿ. ಸೊ ಇದು ಒಂದು ರೀತಿ ಸಮಸ್ಯೆ ಅಂತ ಅನಿಸ್ತಿಲ್ವಾ ಇದು ಅಂತ? ಸರ್, ಸಮಸ್ಯೆ 100ಕ್ಕೆ 1000 ಪಟ್ಟು ಸಮಸ್ಯೆನೇ ಅದು. ಯಾಕಂತಂದ್ರೆ ಈಗಾಗಲೇ ಗ್ಯಾರಂಟಿ ಅಂತಕ್ಕಂಥ ಒಂದು ಉದಾಹರಣೆ ಇಟ್ಕೊಂಡು ಅವ್ರ ಜನರಿಗೆ ಅಭಿವೃದ್ಧಿ ಕೊಡ್ತೇವೆ ಅಂತ ಹೇಳ್ಕೊಂಡು ಆ ವಿಚಾರವಾಗಿ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಹಿಂದಕ್ಕೆ ಏನೈತಲ್ಲ ಚುನಾವಣೆಗಳು ಆಲ್ರೆಡಿ ಆಗಬೇಕಾಗಿತ್ತು. ಇದನ್ನೇನೈತಲ್ಲ ಆ ಹೆಸರ ಮೇಲೆ ಇವರಿಗೆ ಅನುದಾನವನ್ನು ತರಲಿಕ್ಕೆ, ಅನುದಾನವನ್ನು ಕೊಡಲಿಕ್ಕೆ ಸದ್ಬಳಕೆ ಮಾಡ್ಕೊಂಡು ಅದನ್ನು ಜನರಿಗೆ ನಾವು ಯಾವ ರೀತಿ ಒಳಗೆ ಸಹಕಾರ ಮಾಡಬೇಕು ಮತ್ತು ಜನರಿಗೆ ಬಡತನ ನಿರ್ಮೂಲನೆ ಮತ್ತು ಹಿಂದುಳಿದವರಿಗೆ ಅಥವಾ ಮತ್ತೊಬ್ಬರಿತ್ತು ಎಲ್ಲ ವರ್ಗದವ್ರಿಗೂ ಸಮರ್ಪಕವಾಗಿ ಯೋಜನೆಗಳನ್ನ ಮುಟ್ಟಿಸ್ಬೇಕು ಅಂತಕ್ಕ ದಿಶೆಯಲ್ಲಿ ಸರ್ಕಾರ ಬಹಳ ಹಿನ್ನಡೆ ಆಗೈತಿ. ಟೋಟಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಅವಧಿಯಲ್ಲಿ ಈ ವಿಚಾರವಾಗಿ ಏನು ಹೇಳಬೇಕು ಅಂತೇಳಿ ಲೀಡರ್ಸ್ಗೆ ಗೊತ್ತಾಗತ್ತಿಲ್ಲ. ಅಂದ್ರೆ ಆ ಮಟ್ಟಕ್ಕೆ ಸರ್ಕಾರ ಬಂದು ನಿಂತೈತಿ. ಇದೇನೈತಲ್ಲ ಇದು ಅಮಾನವೀಯ ಆಗೈತಿ. ಇದೇನೈತಲ್ಲ ಸರಿಪಡಿಸ್ಕೋಬೇಕು ಎಚ್ಚೆತ್ಕೊಂಡು. 2021ರಲ್ಲಿ ನಿಮ್ಮದೇ ಪಕ್ಷ ಇತ್ತು ಅಧಿಕಾರದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗಲೂ ಕೂಡ ಅಷ್ಟೇ ಎಲೆಕ್ಷನ್ನ ಘೋಷಣೆ ಮಾಡ್ಬೋದಾಗಿತ್ತು. ಈಗ ಇವರು ಹೇಳ್ತಿರುವಂಥದ್ದು ಸರಿಯಾದ ರೀತಿಯಲ್ಲಿ ಕ್ಷೇತ್ರಗಳ ವಿಂಗಡಣೆ ಆಗಿರಲಿಲ್ಲ, ಅದನ್ನು ಸರಿಪಡಿಸ್ಕೊಂಡು ನಾವು ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು ಅಂತೇಳಿ. ಆವಾಗ BJP ಗೌರ್ಮೆಂಟ್ ಯಾಕೆ ಮಾಡಿಲ್ಲ ಅನ್ನುವಂಥದ್ದನ್ನು ಒಂದು ಆರೋಪ ಮಾಡ್ತಿದ್ದಾರೆ. ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಆಕಳ ಮುಸುಡಿ ಕತ್ತಿ ಒದಿಕೆ ಅಂತಂದು. ಆ ಥರ ಕಾಂಗ್ರೆಸ್ನವರು ಯಾವಾಗ ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೊಂತಾರೆ. ಇವ್ರು ಹೇಳ್ತಾರೆ OBC ಅವರಿಗೆ, ಪರಿಶಿಷ್ಟ ಪಂಗಡದವರಿಗೆ ನಾವು ಅವಕಾಶ ಮಾಡಿಕೊಡೋಕೆ ಕೋರ್ಟ್ಗೆ ಹೋಗ್ಯಾರಿ, ಸ್ಟೇ ಆಗೈತಿ ಅಂತಂದು. ಸ್ಟೇ ಅವರೆಲ್ಲ ನಮ್ಗೆ ಇವ್ರು ಹೇಳಿದರು ಚೀಮಾರಿ ಹಾಕಿ ಆಗೈತಿ. ಅವಳಕ್ಕೆ ಈಗ ಬೇರೆ ಒಬ್ಬರು ಲೀಡರ್ಸ್ ಇದ್ರೆ MLA MP ಗಳಿಗೆ ಮತ್ತು ಸಚಿವರಿಗೆ ಅವನ ಹತ್ತಕ್ಕೆ ದೊಡ್ಡ ಕಷ್ಟ ಆಕೈತಿ. ಯಾರು ಒಬ್ಬ JDP ಮೆಂಬರ್ ಆಗಿಬಿಟ್ಟಂಪ ಅಂತಂದ್ರೆ ಮುಂದೆ MLA ಕ್ಯಾಂಡಿಡೇಟ್ ಆಗ್ತಾನಂತ ಭಯ ಇರುವಂಥ ಶಾಸಕರುಗಳಿಗೂ ಮತ್ತು ಯಾವುದೇ ಪಕ್ಷದಲ್ಲಾಗಿದ್ರು ಕೂಡ ಶಾಸಕರಿಗೂ ಮತ್ತು ಮಂತ್ರಿಗಳಿಗೆ, ಅದು ಎಕ್ಸ್ಪೆಷಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರದ್ದು ಹೆಂಗಪ್ಪ ಅಂತಂದ್ರೆ ನಾನು ಹೇಳಿಲ್ಲ, ಆಕಳ ಮುಸಡಿ ಕತ್ತಿ ಒದಿಕೆ, ಜನಕ್ಕೆ ಅಹಿಂದ ಅಂತ ತೋರಿಸೋದು. ಅಹಿಂದ ಯಾವುದೂ ಇಲ್ಲ ಇಲ್ಲಿ. ಜಾತಿಗಳಿಗೆ ಬೆಂಕಿ ಹಟ್ಟೋದು. ಕಾಂಗ್ರೆಸ್ ಬಂದಾಗ ಮುಸ್ಲಿಮರು ಪಾರ್ ಮಾತಾಡೋದು, BJP ಬಂದಾಗ ಹಿಂದೂ ಪಾರ್. ನಾವೆಲ್ಲ ಹಳ್ಳಿಗಳೊಳಗೆಲ್ಲ ಒಂದೇ ತಾಯಿ ಮಕ್ಕಳಾಗಿರ್ತೀವಿ. ಇವರು ರಾಜಕೀಯ ಇಚ್ಛಾಶಕ್ತಿಯಿಂದ ಇವರು ನಾಯಕರುಗಳಿದೆಲ್ಲ ನಮಗೆ ಸೃಷ್ಟಿ ಮಾಡ್ತಕ್ಕಂಥದ್ದು. ಇವ್ರು ಏನು ಮಾಡ್ತಾರೆ, ಸದನದಲ್ಲಿ ಜಿದ್ದಾಜಿಜ್ಜಿ ಮಾತಾಡ್ಕೊಂಡು ಬಂದು ಹಾಲಿನಾಗ ಟೀ ಕುಡಿತಾರೆ. ಹಾಗಾಗಿ ನಾನು ಅನ್ನೋದಿಷ್ಟೇ, ಇವರು ರಾಜಕೀಯ ಇವರು ಹಿನ್ನಡೆ ಆಗಬಾರ್ದು. ಹಿನ್ನಡೆ ಈ MLA MP ಗಳಿಗೆ ಹಿನ್ನಡೆ ಆಕತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾಂಗ್ರೆಸ್ನವ್ರು ಆಡ್ತಾ ಇರೋಂಥ ಆಟ ಇದು. ಹಾಗಾಗಿ ಈಗ BJP ಅವರು ಹೇಳ್ತಿರುವಂಥದ್ದು ಸರ್,
MLA ಮತ್ತು ಮಿನಿಸ್ಟ್ರಿಗಳಿಗೆ ಹಿನ್ನಡೆ ಆಗುತ್ತೆ, ಬರುವಂಥ ಅನುದಾನ ಎಲ್ಲವೂ ಕೂಡ ಅಷ್ಟೇ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಅಕ್ಸೆಪ್ಟ್ ಮಾಡ್ತೀರಾ ಹೇಗೆ ಅಂತ? ಹೌದು ಸರ್, ಇದು 100ಕ್ಕೆ 100ರಷ್ಟು ಸತ್ಯ. ಯಾಕಂದ್ರೆ ಸ್ಥಳೀಯವಾಗಿ ಮೂಲಭೂತ ಸೌಲಭ್ಯ ಸಾರ್ವಜನಿಕ ಕಲ್ಪಿಸೋಕೆ ಇವತ್ತಿಗೆ ಸಾಧ್ಯ ಆಗಿಲ್ಲ. 2.5 ವರ್ಷ ಆದರೂ ಸಹಿತ ವ್ಯಕ್ತಿಗತವಾಗಿ ಏನು ಸಂಪನ್ಮೂಲ ತೊಗೋಬೇಕು, ಸರ್ಕಾರದಿಂದ ಸೌಲಭ್ಯ ತೊಗೊಂಡ್ರು ಕಷ್ಟ ಆಗೈತಿ. ಇದು ನಿಜವಾಗಿ ಐತಿ. ಯಾಕಂದ್ರೆ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತಿ ಒಬ್ಬ ಅಧ್ಯಕ್ಷ ಆಗಿರೋರಾದ್ರೆ ಈಕ್ವಲ್ MLA ಈಕ್ವಲ್, ಹಂಗೆ ಆಗಬಾರ್ದು, ಅವ್ನು ಯಾರು ಬಗ್ಗಿಸ್ಬೇಕಂತಕ್ಕಂಥ ಉದ್ದೇಶದಿಂದನೇ ಇವರು ಮುಂದೂಡಿಕೆಂತ ಹೋಗ್ತಾರೆ ಹೊರತು ಬೇರೆ ಯಾವುದೋ ಉದ್ದೇಶ ಇಲ್ಲ. ಜನರಿಗೆ ಒಳಿತು ಮಾಡ್ತಕ್ಕಂಥ ವ್ಯವಸ್ಥೆ ಇವರಲ್ಲಿ ಇಲ್ಲ. ಈಗ ಪ್ರತಿಯೊಂದು ಹಳ್ಳಿಗೆ ಹೋಗಿ ನೋಡಿದಾಗ ಸಮಸ್ಯೆಗಳ ಸರಮಾಲೆನೇ ಇರುತ್ತೆ ಸರ್. ಅವರಿಗೆ ಪಾಪ MLA ಅನ್ನುವಂಥವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋಂಥದ್ದು ಗೊತ್ತಿರಲ್ಲ. ಯಾಕಂದರೆ ಓಟ್ ಕೇಳಕ್ಕೆ ಬಂದಂಥವ್ರು ಮತ್ತೆ ಈ ಕಡೆ ಬರಲೇ ಇಲ್ಲ ಅಂತ ಕೇಳ್ತಿರ್ತಾರೆ. ಅಂಥವ್ರು ಯಾವ ರೀತಿಯಾಗಿ ಅವ್ರನ್ನ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಹೇಳಿ ಸರ್. ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗೆ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿರೋ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರವನ್ನು ರಚನೆ ಮಾಡೋದಕ್ಕಿಂತ ಮೊದಲು ಅವರ ಒಂದು ಪ್ರಣಾಳಿಕೆಯಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ರು ಸರ್. ಅವರು ಸರ್ಕಾರ ರಚನೆ ಮಾಡೋದಕ್ಕಿಂತ ಮೊದಲು ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ 5 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಬೋಗಸ್ ಸರ್ಕಾರ. 1 ರೂಪಾಯಿ ಅನುದಾನ ಕೂಡ ಇಲ್ಲ ಸರ್. ಅದೇ ರೀತಿಯಾಗಿ ನಮ್ಮ ಪ್ರತಿ ಜಿಲ್ಲಾಧಿಕಾರಿ, ನಮ್ಮ ಹಾವೇರಿ ಜಿಲ್ಲೆ ಸರ್, ಜಿಲ್ಲಾಧಿಕಾರಿಗಳ ಸ್ಪೆಷಲ್ ಫಂಡಲ್ಲಿ 1 ರೂಪಾಯಿ ದುಡ್ಡಿಲ್ಲ ಸರ್ ಅವ್ರ ಹತ್ರ. ಎಮರ್ಜೆನ್ಸಿ ಅಂತೇಳಿ ಯಾವುದಾದ್ರು ತುರ್ತು ಪರಿಸ್ಥಿತಿಯನ್ನು ಹಾವೇರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿ ಅದೇನಾದ್ರು ವ್ಯವಸ್ಥೆ ನಿರ್ಮಾಣ ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ 1 ರೂಪಾಯಿ ದುಡ್ಡಿಲ್ಲ. ಅದೇ ರೀತಿಯಾಗಿ ಸರ ಕಾಂಗ್ರೆಸ್ ಸರ್ಕಾರ 5 ಅವರ ಬೇಡಿಕೆಗಳನ್ನು ಕೊಟ್ಟು ಸರ್ಕಾರ ರಚನೆ ಮಾಡಿದ್ದಾರೆ. ನಿನ್ನೆ ನಮ್ಮ ಹಾವೇರಿ ಜಿಲ್ಲಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ. ನಮ್ಮ ಹಾವೇರಿ ಜಿಲ್ಲೆಗೆ ರಸಗೊಬ್ಬರದ ಒಂದು ಅಭಾವ ತುಂಬ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಒಬ್ಬ ಜಿಲ್ಲಾಧಿಕಾರಿ ಕೊಟ್ಟಾಗ ಅವರ ಆಡಳಿತ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸರ್. ಅದೇ ರೀತಿಯಾಗಿ ಸರ್, ಒಬ್ಬ ಶಾಸಕರು ನಮ್ಮ JDS ಪಕ್ಷದಿಂದ ಇದ್ದು ಈಗ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ನಮ್ಮೊಬ್ಬ ಶಾಸಕರು ನಿನ್ನೆ ಒಂದು ಸಂದೇಶ ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನಾನು ಪ್ರತಿ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಮಟ್ಟದ ಎಲ್ಲ ಇಲಾಖೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ನನ್ನ ತಾಲೂಕನ್ನು ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ಈ ಒಂದು ಸರ್ಕಾರ ಭಿಕ್ಷುಕರ ಸರ್ಕಾರ ಆಗಿದೆ. ಭಿಕ್ಷೆ ಬೇಡಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಸರ್. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಏನಾದರೂ ವ್ಯವಸ್ಥೆ ಜಾರಿ ಆದರೆ ನಮ್ಮ MLAಗಳಿಗೆ ಶಕ್ತಿ ಇರಲ್ಲ. ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕ್ ಪಂಚಾಯತ್ ಮೆಂಬರು ನಮ್ಮ ಅಧಿಕಾರವನ್ನು ಕಸ್ಕೊಂತಾರೆ, ಬರ್ತಕ್ಕಂಥ ಅನುದಾನವನ್ನು ತಿಂದಾಕ್ತಾರೆ ಅಂತೇಳಿ ಇವರು ಆ ಅಧಿಕಾರವನ್ನು ಎಲ್ಲಿ ನಮ್ಮ ಕೈ ಬಿಟ್ಟು ಹೋಗ್ತಾ ಅಂತಕ್ಕಂಥ ವಿಚಾರಧಾರೆ ಇಟ್ಕೊಂಡು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡ್ತಿಲ್ಲ ಸರ್. ಕೋರ್ಟ್ ಕೂಡ ಇವರಿಗೆ ಚಿಮಾರಿ ಹಾಕಿದೆ ಸರ್. ಸರ್, ಈಗ ಒಂದು ವಿಚಾರ ಏನು ಅಂತಂದರೆ, ಸರ್ಕಾರದ ಹತ್ರ ದುಡ್ಡಿಲ್ಲ, ಇರುವಂತಹ ಹಣವನ್ನೆಲ್ಲನೂ ಕೂಡ ಅಷ್ಟೇ ಗ್ಯಾರಂಟಿಗಳಿಗೆ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಎಲೆಕ್ಷನ್ ಮಾಡೋದಕ್ಕೂ ಕೂಡ ದುಡ್ಡಿಲ್ಲದ ರೀತಿಯಲ್ಲಿ ಈ ರೀತಿ ಸಬೂಬು ಉತ್ತರಗಳನ್ನು ಕೊಡ್ತಿದ್ದಾರೆ ಅಂತಂದು ನಿಮ್ಮ ಸ್ನೇಹಿತರು ಹೇಳ್ತಿದ್ರು. ನೀವೇನೇಂತೀರ ಅದಕ್ಕೆ ಅಂತ? ZP-TP ಇಲೆಕ್ಷನ್ ಇಲ್ಲದಾಗಲೇ ಒಂದು ಪೀಡ್ 6 ವರ್ಷ 7 ವರ್ಷ ಮುಗ್ಯಾಕೆ ಬಂತ್ರಿ. ZP-TP ಮಾಡಿದ್ರೆ ಬಂಡವಾಳ ಬೇಕು. ಈಗ ಅದು ಹೋಗೈತ್ರಿ. ಈ ಕಡ್ಲಿಕಾಯಿ ಮಾರೋರು, ಪಾನ್ ಪಟ್ಟಿ ಅಂಗಡಿ ಮಾರೋರಿಗೆ GST ಕಸ್ಕೊಂಡು ಟ್ಯಾಕ್ಸ್ ತುಂಬುವಂಥದ್ದು ಈಗ ರೊಕ್ಕ ಕೊಡೋಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬಂದ್ಬಿಡೈತಿ. ನಾವು ಹೇಳೋದ ಬ್ಯಾಡ್ರಿ. ಈಗ ಅವ್ರನ್ನಾಗತ್ತಾರ ಯಾರ್ರಿ ಪಾನ್ ಪಟ್ಟಿ ಅಂಗಡಿ ಇಲ್ರಿ, ನಮ್ಮ ಕಡೆ ರೊಕ್ಕನೂ ಇಲ್ಲ, ಆ GST ಕಸ್ಕೊಂಡು ಈಗ ಇದಕ್ಕೆ ಭಿಕ್ಷೆ ಹಾಕಿ ಕೊಡೋಂಗೆ ಕೊಡಾಕತ್ತಾರ. ಇದು ಯಾವ ನ್ಯಾಯ ರೀ ಇದು? ಇನ್ನೂ ಅವ್ರಿಗೆ ZP-TP ಇಲ್ಲ, ಬರೀ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡ್ದಾಡ್ತಾರ ಹೊರತು ZP-TP ನಾವು ಸೆಂಟ್ ಗಂಟೆ ಹರಕ್ಕೆ ಹೋಗೋಣ್ರಿ, ನಾವೇನು ಅಲ್ರಿ ರಾಜಕೀಯ ಮಾಡ್ರಿ, ನಾವು ಬರೀ ಅವ್ರದ ದೊಡ್ಡದ ಮಾಡ್ಕೊಂತ ಹೋಗೋಣ್ರಿ. ಮತ್ತು ನಾವೇನು ಮಾಡೋಣ? ನಾವು ಕಾರ್ಯಕರ್ತರು ಹೌದಲ್ಲ, ನಮಗೂ ನಿರ್ಬೇಕನ್ನ ಆಸೆ ಐತಿ. ನಾವು ಸೋಲಗೆಲ್ಲ ಹಿಂದಾಗಡೆ ರೀ, ಇಲ್ರಿ ಅದ್ರ ಸುದ್ದಿನೂ ಇಲ್ಲ, ZP-ನೂ ಇಲ್ಲ, TP-ನೂ ಇಲ್ಲ, ಅಲ್ಲಿ BBMP ಎಲೆಕ್ಷನ್ ಅದೂ ಇಲ್ಲ. ಸರ್, ಈಗ ಅವರು ಹೇಳ್ತಾ ಇರುವಂಥದ್ದೇನು ಅಂತಂದರೆ, ಸರ್ಕಾರದ ಹತ್ರ ದುಡ್ಡಿಲ್ಲ ಒಂದು ವಿಚಾರ, CM ಕುರ್ಚಿಗೋಸ್ಕರ ಕಿತ್ತಾಟ ಮಾಡ್ತಿದ್ದಾರೆ ಅದು ಇನ್ನೊಂದು ವಿಚಾರ, ಮತ್ತೊಂದೇನು ಅಂತಂದರೆ ಅಲ್ಲಿರುವಂಥ MLA ಮತ್ತು ಮಿನಿಸ್ಟ್ರಿಗಳಿಗೆ ಮೊದಲನೇದಾಗಿ ಎಲೆಕ್ಷನ್ ಮಾಡಬೇಕು ಅನ್ನೋವಂಥ ಒಂದು ಮನಸ್ಸಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಎಲ್ಲ ಸುಳ್ಳು. ಯಾವ ಸರ್ಕಾರ ಕುರ್ಚಿ ಅಲ್ದಾಟಿಲ್ಲ, ಎಲ್ಲ ಸ್ವತಂತ್ರವಾಗೇ ನಡೆಯಾಕುತ್ತೈತಿ. ಇದು ಸುಮ್ಮನೆ ಗೊಂದಲಕ್ಕೆ ಈಡು ಮಾಡೋಂಥ ವಿರೋಧ ಪಕ್ಷಗಳು ಹುಣ್ಣಾರ, ಯಾವುದ್ಯಾವುದಿಲ್ಲ. ನಮ್ಮಲ್ಲಿ ಇವತ್ತು ಅವ್ರು ಹೇಳಿದ್ರು ಭಿಕ್ಷೆ ಸರ್ಕಾರ ಅಂತ. ಯಾವ್ದು ಭಿಕ್ಷಾ ಬೇಡರ್ನ ಇವತ್ತು ಸ್ಥಿತಿವಂತರ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಭಿಕ್ಷಾ ಬೇಡಿ ತಿನ್ನೋಂಥವ್ರಿಗೆ 2,000 ರೂಪಾಯಿ ಫ್ರೀ ಬಸ್, ಫ್ರೀ ಕರೆಂಟ್ ಇವತ್ತು ಅವರು ಮುಂಚೂಣಿಯೊಳಗೆ ಬರತ್ತಾರ ರಾಜ್ಯದೊಳಗೆ. ಅದು ಸಹಿಸಲಾಗಲಾರ್ದನ ಎಂಥವ್ರು ಇದ್ದಾರೆ. ಮತ್ತು ಅಲ್ಲಿ ಡೆಲ್ಲಿ ಒಳಗೆ ನಮ್ಮ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ್ರಲ್ಲ, ಅಲ್ಲಿ ಯಾಕೆ ಇವ್ರು ಗ್ಯಾರಂಟಿ ಘೋಷಣೆ ಮಾಡಿದರು? ಇದು ಪ್ರಶ್ನೆ ಇರ್ತದೆ. ಇದು ZP ಎಲೆಕ್ಷನ್ನು ಅವ್ರ ಅವಧಿ ಒಳಗೆ ಆಗ್ಬೇಕಾಯ್ತು. ನಮ್ಮ SC ST ಅವರಿಗೆ, OBC ಅವರಿಗೆ ಸರಿಯಾದಂಥ ಹಂಚಿಕೆ ಮಾಡಿಲ್ಲ BJP ಸರ್ಕಾರದಾಗ. ಸರಿ ಯಾವಾಗ ಆಗಬಹುದು ಅಂತ ಈಗ ಆಲ್ರೆಡಿ KPCC ಅಧ್ಯಕ್ಷರು ಸಭೆಯನ್ನು ಮಾಡಿದ್ರಂತೆ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ರಂತೆ. ಯಾವಾಗ ಮಾಡ್ತೀನಿ ಅಂತ ಏನಾದರೂ ಒಂದು ಹೇಳಿದಾರೆ? ಇವಾಗ ಸದ್ಯದರಲ್ಲೇ
ಈಗ ಒಂದು ಏನು ಇದನ್ನು ನೇಮಕ ಮಾಡಿದ್ರು ಅವರು ವರದಿನೂ ಕೊಟ್ಟಿದ್ದಾರೆ. ಆ ವರದಿನ ಕೋರ್ಟಿಗೆ ಸಬ್ಮಿಟ್ ಮಾಡಿ ಸದ್ಯದರಲ್ಲೇ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಮಾನ್ಯ DCM ಅಂತ DK ಶಿವಕುಮಾರ್ ಅವರು ಮೊನ್ನೆ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಯಾರ. ಅದೇ ರೀತಿ ಬರುವ ಇನ್ನೊಂದು 2-3 ತಿಂಗಳಲ್ಲಿ ಘೋಷಣೆ ಮಾಡ್ತಾರೆ ಎಲೆಕ್ಷನ್. ಈಗ ಸರ್ ಹೇಳಿ, ಈ ವರ್ಷ ತಾಲ್ಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೆಯುತ್ತೆ ಅನ್ನುವಂಥ ಒಂದು ಹೋಪ್ಸ್ ಇದೆಯಾ ಅಂತ? ಇದೆ ಸರ್, ಖಂಡಿತ ಇದೆ. ಡಿಸೆಂಬರ್ ಒಳಗೆ ಎಲೆಕ್ಷನ್ ನಡೆಯುತ್ತೆ, ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಯಾಕಂದರೆ ಯಾಕಂದರೆ ಪಕ್ಷದಲ್ಲಿರುವಂಥ ಕಾರ್ಯಕರ್ತರಿಗೂ ಒಂದು ಸಣ್ಣ ಆಸೆ ಸರ್, ಅದು ಪಕ್ಷಕ್ಕೋಸ್ಕರ ಇಷ್ಟು ವರ್ಷ ದುಡ್ದಿದ್ದೀನಿ, ನಾನು ಒಂದು ಅವಕಾಶ ಸಿಕ್ಕದೆ ಜನರ ಸೇವೆ ಮಾಡ್ತೀನಿ ಅನ್ನೋಂಥ ಒಂದು ಆಸೆ ಇಟ್ಕೊಂಡಿರ್ತಾರೆ ಪಾಪ ಸರ್. ಅದ್ರ ಸಲುವಾಗಿ ನಮ್ಮ ತಾಲೂಕಿಂತನೂ ನಮ್ಮ ಜಿಲ್ಲೆಯಿಂದ 2 ಮಂದಿ ಶಾಸಕರು ಅದು ಕಮಿಟಿಗೆ ಮೆಂಬರ್ ಆಗಿದ್ದಾರೆ, ಶ್ರೀನಿವಾಸ್ ಮಾನೆ ಮತ್ತು ಯಾಸಿರ್ ಖಾನ್ ಪಠಾಣ್. ಅದರ ಬಗ್ಗೆ ದಿನ ಅಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾಯಿದೆ. ಈ ಅತಿ ಶೀಘ್ರದಲ್ಲೇ ಡಿಸೆಂಬರ್ ಒಳಗೆ ಘೋಷಣೆ ಮಾಡ್ತಾರೆ. ಈಗ JDP ಇದು ಗ್ರಾಮ ಪಂಚಾಯತಿ ಇಲೆಕ್ಷನ್ ಕೂಡ ಬಂದಾಗಿದೆ. ಪಂಚ ಗ್ಯಾರಂಟಿ ಯೋಜನೆ ಇದೆ ನಮ್ಮದು, ಇದು ಕೈ ಹಿಡಿಯುತ್ತೆ, ಸಫಲ ಆಗುತ್ತೆ ಸರ್. ನೀವೇನೋ ZP ಕ್ಯಾಂಡಿಡೇಟ್ ಅಂತಲ್ಲ ಸರ್, ಏನು ಯಾವಾಗ ಮಾಡ್ತೀರಾ ಎಲೆಕ್ಷನ್? ನೀವೇ ನಿಮ್ಮ ಪಕ್ಷದವ್ರಿಗೆ ಕೇಳಿದ್ರೆ ಹೆಂಗೆ ಸರ್? ಸ್ಟಾರ್ಟಿಂಗ್ಲಿದ್ದ ಒಂದು ಪಾಯಿಂಟ್ ಇತ್ತು, ಏನಂದರೆ ZP ಕ್ಷೇತ್ರಕ್ಕೆ ಇಷ್ಟೇ ಅಂತ ಓಟ್ ಇರ್ಬೇಕಂತೇಳಿ BJP ಗೌರ್ಮೆಂಟ್ ಅದು ರೆಡಿ ಮಾಡಿ ಕ್ಷೇತ್ರ ವಿಂಗಡಣೆ ಮಾಡಿದ್ರು. ಮಾಡಿ ಆದ ತಕ್ಷಣ ಏನಾಯಿತು, ಮೀಸಲಾತಿ, ಮಹಿಳೆ ಮೀಸಲಾತಿ ಕೊಡ್ಬೇಕಂತ ಬಂತು. ಹಿಂಗೆ ಒಂದಕ್ಕೊಂದು ಆ ಟೈಮ್ನಾಗ ಆಗಬೇಕಾಯ್ತು. BJP ಅವರು ರೆಡಿ ಮಾಡಿದ್ರೆಲ್ಲ ಮಾಡಿದ್ರು, ಅದು ಕಾರಣ ಕೊಟ್ಟಿದ್ದು ಮಾಡಿದ್ರು, ಅವರು ದಂಡ ಹಾಕಿದ್ರು. ನಮ್ಮಲ್ಲಿ ಅದನ್ನು ಈಗ ಸರಿ ಮಾಡಿದ್ದಾರೆ. ಈಗ ಭಾಳ ಅಂದರೆ ಡಿಸೆಂಬರ್ ಎಂಡಿಗೆಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡೋಕೆ ನಮ್ಮ ಲೀಡರ್ಸು, ನಮ್ಮ CM ಅವರು ಎಲ್ಲರೂ ತಯಾರಿದ್ದಾರೆ. ಡಿಸೆಂಬರ್ ಎಂಡಿಗೆಲ್ಲ ಹಾಕ್ಲತ್ತ ಎಲೆಕ್ಷನ್ ಮಾಡ್ತೀವಿ. ನೀವು ನಿಲ್ತೀರಾ ಈ ಸಲ? ಸರ್, ಎಲ್ಲರೂ ಹೈಕಮಾಂಡ್ ಎಲ್ಲ ಒಪ್ಕೊಂಡು ಆ ಕ್ಷೇತ್ರ ಕ್ಯಾಟಗರಿ ಬಂದರೆ ನಿಲ್ಲಕ್ಕೂ ತಯಾರದ, ಅಲ್ಲಿ ಬರಬೇಕು, ಕ್ಯಾಟಗರಿ ಬರಬೇಕು. ಈಗೇನು ಕ್ಯಾಟಗರಿ ಚೇಂಜ್ ಆಗುತ್ತೆ, ಆದ್ಮೇಲೆ ಡಿಲಿಮಿಟೇಷನ್ ಒಳಗೆ ಕ್ಷೇತ್ರನೇ ಚೇಂಜ್ ಆಗಿದ್ದಾವೆ. ನಮ್ಮಲ್ಲಿ ಸಲಕ್ಕಿಂತ ಈ ಸಲ ಕ್ಷೇತ್ರ ಜಾಸ್ತಿ ಆಗ್ತವೆ. ಆಯ್ತು ಬಂದರೆ ಸರ್, ಈಗ ನಿಮ್ಮ ಸರ್ಕಾರದ ಹತ್ರ ದುಡ್ಡು ಇದೆಯಾ ಅಥವಾ ಎಲ್ಲ ಗ್ಯಾರಂಟಿಗಳಿಗೆ ನೋಡ್ರಿ, ಸರ್ಕಾರಕ್ಕೆ ಯಾವುದೂ ಕೊರೆಯಿಲ್ಲ. ಸರ್ಕಾರ ಸಾಮಾಜಿಕ ನಾಯಕ, ನಾವೇನು ವಚನ ಕೊಟ್ಟಿದ್ವಿ, ವಚನಬದ್ಧ ಕಾರ್ಯಕ್ರಮ ನಾವು ಮಾಡಾಕತ್ತೇವೆ. ನೀ ಯಾವುದೇ ಕಾರ್ಯಕ್ರಮನೂ ನಿಂತ್ಕೊಂಡಿಲ್ಲ, ಸಾಕಷ್ಟು ಅನುದಾನ ಕೊಡಕತ್ತಾರ. ಈಗ ಮತ್ತು ಸ್ಪೆಷಲ್ ಆಗಿ ಪ್ರತಿಯೊಬ್ಬ MLAಗೆ 50 ಕೋಟಿ ಈ ಇಲಾಖೆ ಬಿಟ್ಟು ಸ್ಪೆಷಲ್ ಪ್ಯಾಕೇಜ್ ಆಗಿ ಕೊಡಕತ್ತಾರ. ನಮ್ಮಂತಲ್ಲಂತೂ ದುಡ್ಡು ಕೊರಿಯಿಲ್ಲ, ಅದು ಪ್ರಶ್ನೆ ಇಲ್ಲ. ಅವ್ರು ಹಾಗೆ ಹೇಳ್ತಾರೆ. ಈಗ ಅವ್ರು ಏನು ಹೇಳ್ತಾರಂದ್ರೆ, ಈಗ ನಾವು ಇದು ನಿಮಗೆ ಕೊಟ್ಟಿದೆ ಅಂದರೆ ದುಡ್ಡದೇನು ಸಮಸ್ಯೆ ಇಲ್ಲ, ದುಡ್ಡಿದೆ ಅಂತ ಹೇಳ್ತಿದ್ರೆ. ಈಗ ನೀವು ಹೇಳ್ತಾ ಇದ್ರಿ ಆಗ್ಲೇನು ಸರ್ಕಾರದ ಹತ್ರ ದುಡ್ಡಿಲ್ಲ, ಅವ್ರ MLAಗಳು ಮಿನಿಸ್ಟರ್ಗಳು ಮಾಡಿಸೋದಕ್ಕೆ ಬಿಡ್ತಿಲ್ಲ ಎಲೆಕ್ಷನ್ನು. ಯಾಕಂದರೆ ಎಲ್ಲಿ ಕೆಳ ಹಂತದ ನಾಯಕರು ಬೆಳೀತಾರೋ ಅನ್ನುವಂಥ ಒಂದು ಉದ್ದೇಶ ಅಂತ ಹೇಳ್ತಿದ್ರು. ಅವ್ರು ಹೇಳ್ತಾ ಇದ್ದಾರೆ ಡಿಸೆಂಬರ್ ಹಂತದೊಳಗಡೆ ಎಲೆಕ್ಷನ್ ಮಾಡ್ತೀವಿ, ಎಲ್ಲ ತಯಾರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಪಾಪ ಹೊರಗಡೆ ಹೇಳೋಕ್ಕಾಗ್ತಲ್ಲ, ನೋವು ಒಳಗೈತಿ. ಅವರಿಗೆ ZP ಆಗ್ಬೇಕನ್ನಂತ ಕುತೂಹಲ ಭಾಳ ಐತಿ. ಆಗ ಕುಂತಿಲ್ಲ, ಹೇಳಿದ್ರೆ ಎಲ್ಲಿ ಮುಂದೆ ಸರಿ ನಂಗೆ ಟಿಕೆಟ್ ಕೊಡಲ್ಲ ಅನ್ನೋ ಭಯದಿಂದ ಆ ಥರ ಮಾತಾಡಿದ್ರು. ಹಾಗಾಗಿ ಭಯ ಭೀತಿ ಬಿಡಬೇಕು, ಇರೋ ವಾಸ್ತುಕತೆ ಹೇಳಬೇಕು. ಅದು ಕಾಂಗ್ರೆಸ್ನಾಗಿ ನೋಡ್ರಿ, ಅವ್ ಪಾಪ ನುಂಗಲಾರು ತುತ್ತು ಕಷ್ಟ. ಅವ್ರಿಗೆ ಯಾರು ರುದ್ರಪ್ಪಣ್ಣರೇ ಮಾತಾಡ್ಬೇಕು, ಶಿವಣ್ಣರೇ ಮಾತಾಡ್ಬೇಕನ್ನಂತ ಕಿಚ್ಚೈತಿ. ಆದರೆ ಇಲ್ಲಿ ಮಾತಾಡಿದ್ರೆ ನಂಗೆ ಮುಂದೆ ಟಿಕೆಟ್ ಸಿಗಲ್ಲ ಅನ್ನೋ ಭಯದಿಂದ ಆ ಥರ ಮಾತಾಡಕೊಂತಾರೆ ಇವರು. ಈ ಡಿಸೆಂಬರ್ ಅಲ್ಲ, ಇವರ ಸರ್ಕಾರ ಬೀಳೋವರೆಗೆ ಡಿಸೆಂಬರ್ನಾಗ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲಿಂದ ತರ್ಬೇಕು ದುಡ್ಡು? ಹಣ ಇಲ್ಲ. ಇಲ್ಲೇ ಅಲ್ಲಿ ನೋಡಿದ್ರೆ ವಾರಕ್ಕೊಮ್ಮೆ ಯಾರವರು ಈ ಉಸ್ತುವಾರಿ, ಕಾಂಗ್ರೆಸ್ ಉಸ್ತುವಾರಿ ಸುಜ್ರೇವಾಲ ಬಂದು ಇಲ್ಲೇ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡ್ತಾರೆ, ಸೂಪರ್ CM. ಹಂಗಾರೆ ಸಿದ್ದರಾಮಯ್ಯಿಂದ ಎಲ್ಲಿ ತಪ್ಪ? ಪವರ್ 2013ರಿಂದ 18 ಮಟ್ಟ ಯಾವ ಥರ ಇದ್ರು, ಈಗ 23ರಿಂದ 20 ಯಾವ ಥರ ನಡ್ಕೊಂತಾರೆ ಅದು ಸಿದ್ದರಾಮಯ್ಯನವ್ರು ನೋಡಿದ್ರೆ ಮಾತ್ರ ಗೊತ್ತಾಕತಿ. ಇದು ಯಾರ ಕೈಯಲ್ಲಿ ಐತಿ ಗಂಟೆ ಅನ್ನೋದು? ಹೈಕಮಾಂಡ್ ಯಾರು ಸುಜ್ರೇವಾಲನ್ ಕೈಗೆ ಐತಿ, ರಾಹುಲ್ ಗಾಂಧಿ ಕೈ ಒಳಗೈತಿ. ನಮ್ಮೆಲ್ಲ ಬಂದಂಥವ್ರು ನಮ್ಮ ಆತ್ಮೀಯರು, ಪಕ್ಷ ಬೇರೆ ಆಗಿರ್ಬೋದು, ನಮ್ಮೆಲ್ಲ ಅಣ್ತಂದಿರು ನಾವು. ಆದರೆ ಇಲ್ಲಿ ಯಾರಿಗಾದ್ರೂ ಇಲ್ಲಿ ನಿಂತಂಥವ್ರಿಗೆ MLA ZP TP ಎಲ್ಲ ಆಗಂತ ಅರ್ಹತೆ ಐತಿ, ಯೋಗ್ಯತೆ ಇದ್ದರೆ ಇಲ್ಲಿ ಬಂದಿರೋದು. ಆದರೆ ಇವ್ರಿಗೆಲ್ಲ ನಮಗೆ ಸ್ಥಳೀಯವಾಗಿ ನಮಗೆ ಸರಿಯಾಗಿ ನಾಯಕತ್ವ ಸಿಗ್ತಾ ಇಲ್ಲ. TP ZP ಏನಾರಾದ್ರೆ ನಮಗೆ ಮುಂದೊಂದು ದಿನ ಇವರು ಮಾರ್ಕ್ ಆಗ್ತಾರಂತ ಭಯದಿಂದ ಇವರು ಚುನಾವಣೆ ನಡೆಸ್ತಾ ಇಲ್ಲ. ಹಾಗೆ ಮಾತಾಡ್ತೀನಿ. ಈಗ ಅವ್ರು ಹೇಳ್ತಾ ಇದ್ರು ಒಂದು ಮಾತು, ಸ್ಥಳೀಯವಾಗಿ ಯಾರು ಕೂಡ ಬೆಳಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಂತ ಹುನ್ನಾರಗಳಾಗ್ತಿದೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಅಷ್ಟೇ ಸಂಬಂಧಪಟ್ಟಂತಹ ಶಾಸಕರ ಬಳಿ ಏನಾದರೂ ಹೋಗಿ ಕೇಳಿದ್ರೆ, ಯಾವಾಗ ನಡೆಸುತ್ತೀರಾ, ಎಲೆಕ್ಷನ್ ನಡೆಸ್ತೀರಾ ಅಂತ ಏನಾದರೂ ಕೇಳಿದ್ರೆ ಸರ್ ಅವ್ರು ಒಂದೇ ಮಾತು ಹೇಳ್ತಾರೆ ಸರ್. ಆಗಲೇ ಅವ್ರು ಒಂದು ಮಾತು ಹೇಳಿದ್ರು ಸರ್, ಕ್ಷೇತ್ರ ವಿಂಗಡಣೆ ಆಮೇಲೆ ಕೆಟಗರಿ ಅಂತ ಮಾತಾಡಿದ್ರು ಸರ್. ಸರ್, ಈ ಕೆಟಗರಿಯವರ ಬಗ್ಗೆ ಮಾತಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಸರ್ ಯೋಗ್ಯತೆ ಇದೆ? SC ST ಅಂತಕ್ಕಂಥ ಒಂದು ಸಮುದಾಯದ ದುಡ್ಡನ್ನು ಹೊಡೆದು MP ಎಲೆಕ್ಷನ್ ಮಾಡಿರ್ತಕ್ಕಂಥ ಸರ್ಕಾರ ಇದು. ಅವ್ರಿಗೇನು ಯೋಗ್ಯತೆ ಇದೆ ಅಂತ ಆ ಶಬ್ದ ಮಾತಾಡ್ತಾರೆ ಸರ್ ಇವರು. ಆಮೇಲೆ ಸರ್ ಇನ್ನೊಂದು ವಿಚಾರ, ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಅವರಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ರಚನೆ ಇದ್ದಾಗ ಯಾವೊಬ್ಬ ಹೈಕಮಾಂಡ್ ಬಂದು ಕೂಡ ಇಲ್ಲಿರ್ತಕ್ಕಂಥ ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡಿಲ್ಲ, ಆಫೀಸರ್ ಜೊತೆ ಮೀಟಿಂಗ್ ಮಾಡಿಲ್ಲ. ಯಾರು ಸರ್ ಇವರು? ಸುರ್ಜೇವಾಲ ಅವರು ನಮ್ಮ ಕರ್ನಾಟಕ ರಾಜ್ಯದ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡೋದು, ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳ ಜೊತೆ ಮೀಟಿಂಗ್ ಯಾಕೆ ಸರ್ ಮಾಡಬೇಕು? ಅಂದ್ರೆ ಹೈಕಮಾಂಡ್ ನಿರ್ಧಾರ, ಅದು ಹೈಕಮಾಂಡ್ ಹೇಳಕ್ಕಾಗಲ್ಲ. ಈಗ ಆಯ್ತು, ಈಗ ರೈತರದಾರೆ, ಇವ್ರು ಕಾಂಗ್ರೆಸ್ಸಿನಾರ,
ರೈತರು ಪಾಳೆ ಹಚ್ಚಬೇಕ್ರಿ ಅಲ್ಲೇ ಗೊಬ್ಬರನೇ ಸಿಗಂಗಿಲ್ಲ ರೀ ಇವ್ರು ಎಂಥ ಕಾಂಗ್ರೆಸ್ ಸರ್ಕಾರ ಇರ್ಬೋದು ರೀ ಅದ ಕುಮಾರಸ್ವಾಮಿ ಇದ್ರಂದ್ರೆ ಎಷ್ಟು ಶಕ್ತಿ ಕೊಡ್ತಿದ್ದ. ಕುಮಾರಸ್ವಾಮಿ ಬಂದ್ರೆ ಎಲೆಕ್ಷನ್ ಮಾಡ್ತಾರಂತ ನೀವು ಅಂತೀರಾ? ಒಂದು ಪಾಳೆ ಹಚ್ಚಿದ್ರೆ ಒಂದು ಪಾಳೆ ಒಂದು ಸರ ಸಿದ್ದರಾಮಯ್ಯನವರು ಸರ್ಕಾರ ಮಾಡೋ ಮುಂದೆ 5 ಗ್ಯಾರಂಟಿ ಮ್ಯಾಗ ಮಾಡಿದ್ರು. 5 ಗ್ಯಾರಂಟಿ ಮ್ಯಾಗ ಮಾಡಿದಾಗ ರಾಜು ಕಾಗೆ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಆಮ್ಯಾಕೆ ಎಲ್ಲರಿಗೂ ಫ್ರೀ ಅಂತಂದು ಇಲ್ಲೇ ಒಳೊಳಗೆ ಸಮುದಾಯ ಹೊಡೆದ್ಬಿಟ್ರು. ಆಮ್ಯಾಕೆ ಮಂತ್ಯಂದಾಗ ಎಲ್ಲ ಅಣ್ತಮ್ಮಗಳು ಹೊಂದಾಣಿಕೆ ಇದ್ದರು, ನನಗೆ ಕೊಡಲಿಲ್ಲ ನಿನಗೆ ಕೊಡಲಿಲ್ಲ ಅಂತ ಅದು ಒಂದು ಹೊಡ್ಕೊಂಡ್ರು. ಆಮ್ಯಾಕೆ ಸಿದ್ದರಾಮಯ್ಯನ ಫಸ್ಟ್ನೇ ಬಜೆಟ್ನಾಗ ಏನಂದ್ರು, ನಾನೇನು ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡು ದುಡ್ಡು ಎಲ್ಲಿದ್ದ ತರ್ಲಿ ಕೊಡಾಕ ಅಲ್ರಿ. ಈಗ ಇಲೆಕ್ಷನ್ ಮಾಡಕ್ಕೆ ದುಡ್ಡಿಲ್ಲ ಇವ್ರು ಅಂತಾರೆ. ಮತ್ತೆ ಈಗ ಇನ್ನೇನು ಮಾಡ್ತಾರೆ ಇವರು? ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿರ್ಲಿ ಅಂದ ಮ್ಯಾಗ ಇವ್ರು ಎಲೆಕ್ಷನ್ ಮಾಡಕ್ಕೆ ರೆಡಿ ಇಲ್ಲ. ಈಗ ನಿಮ್ಮವ್ರು ಹೇಳ್ತಿರುವಂಥದ್ದು ದುಡ್ಡಿಲ್ಲ, ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಈ ಡಿಸೆಂಬರ್ ಒಳಗಡೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರ? ಹೋಗ್ಲಿ, ಇದು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲದೆ ಇರತಕ್ಕಂಥ ಮಾತು. JDS ಪಕ್ಷ ಬರಬೇಕು ಅಂತೀರಾ? ಖಂಡಿತ ಇಲ್ಲ. ಎರಡೂ BJP ಪಕ್ಷ ಆಯ್ತು, ಕಾಂಗ್ರೆಸ್ ಪಕ್ಷ ಆಯ್ತು, ಎರಡೂ ಪಕ್ಷಗಳು ಕೂಡ ಸ್ಥಳೀಯ ಪ್ರಾದೇಶಿಕತೆಯ ಮಾನ್ಯತೆ ಇಲ್ಲವೇ ಇಲ್ಲ. ಸ್ಥಳೀಯ ನಾಡು ನೆಲ ಜಲು ಇದ್ರ ಬಗ್ಗೆ ಯಾವುದೇ ಅವ್ರಿಗೆ ಆಸಕ್ತಿ ಇಲ್ಲ. ರಾಷ್ಟ್ರೀಯತೆ ಆಧಾರದ ಮೇಲೆ ಅವರು ಮುನ್ನುಗ್ತಾ ಇದ್ದಾರೆ. ಒಂದು ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದನ್ನು ಮೂಲತಃ ನೆನೆಗುದಿಗೆ ಬಿದ್ದಿರ್ತಕ್ಕಂಥ BJP ಪಕ್ಷದಿಂದ ಪ್ರಾರಂಭ ಆಯಿತು. ಕಾಂಗ್ರೆಸ್ ಪಕ್ಷ ಅದನ್ನು ಮುಂದುವರ್ತಾ ಬಂತು. ಈಗ 5 ಗ್ಯಾರಂಟಿ ಯೋಜನೆಗಳನ್ನು ಅವರು ಕೊಟ್ಟರು ಕೂಡ ಟಾಪ್ ಟು ಬಾಟಮ್ ಅವರು ಅಭಿವೃದ್ಧಿ ಪರ ಹಿತಚಿಂತನೆ ಆಲೋಚನೆ ಅವರಲ್ಲಿ ಚಿಕ್ಕದಾಗಿ ಹೇಳಿ ಸರ್, ಟೈಮ್ ಡ್ಯೂರೇಷನ್ ಕಡಿಮೆ. ಡಿಸೆಂಬರ್ ಬಗ್ಗೆ ಮಾತಾಡಿದ್ರು ಸರ್. ಡಿಸೆಂಬರ್ ಬಗ್ಗೆ ಬದಲಾವಣೆ ಆಗುತ್ತೆ ಸರ್. ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಸರ್. ಸಾರ್ವತ್ರಿಕ ಚುನಾವಣೆ ಇವರು ಹೇಳ್ತಿರೋಂಥದ್ದು ಗೌರ್ಮೆಂಟ್ ಬೀಳುತ್ತೆ, ಈಗಲೂ ಎಲೆಕ್ಷನ್ ಮಾಡಲ್ಲ ಅಂತ ಹೇಳ್ತಾರೆ ಇವರು. ಸತ್ಯ. ಯಾಕಂದ್ರೆ ಕೆ ರಾಜಣ್ಣ ಹೇಳೋದು ನೋಡಿದ್ರೆ ಅವ್ರ ಪಕ್ಷದ ಒಬ್ಬ ಮಂತ್ರಿಗಳು ಹೇಳ್ತಾರೆ, KN ರಾಜಣ್ಣ ಅವರು, ಇನ್ನು 2-3 ತಿಂಗಳ ಕಾಯ್ರಿ ಸರ್ಕಾರ ಹಿಂಗೆ ಆಕೈತೆ ಅಂತ ಹೇಳೋದು. ಆದ್ರೆ ನಾವು ಹೇಳಕ್ ಕುಂತಿಲ್ಲ, ಪಕ್ಷದ ಮಂತ್ರಿಗಳು ಶಾಸಕರು ನೋಡಿದ್ರೆ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್ ನೀವು? ಈಗ ಸಾರ್ವಜನಿಕವಾಗಿ ಸ್ಥಳೀಯವಾಗಿ ಎಲ್ರಿಗೂ ಕೂಡ ಸಮಸ್ಯೆಗಳು ಎದುರಿಸ್ತಿದ್ದಾರೆ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಈಗ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆಪ್ಪ ಅಂದರೆ ಕಳ್ಳ ಮಳ್ಳ ಸುಳ್ಳ ಈ 3 ಪಕ್ಷಗಳು ಇದನ್ನ ಹೇಳ್ಕೊಂತ ಹೋಗ್ತಾ ಇದೆ. ಈಗ ನಾನು ಸರ್ಕಾರಕ್ಕೆ ಒಂದೇ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಕೂಡಲೇ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರೆ ಕೂಡಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಮಾಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬರ್ತೈತಿ. ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೂ BJP ಸರ್ಕಾರಕ್ಕೂ JDSಗೂ ಯಾವುದೇ ರೀತಿಯಾದಂಥ ಇದೆಲ್ಲ ಮುಂದಿನ ದಿನಗಳಲ್ಲಿ ಇವ್ರನ್ನ ಸರ್ ಕೊನೆಯದಾಗಿ ಜನರಿಗೆ ಕೊನೆಯದಾಗಿ ಜನಗಳಿಗಿರುವಂಥ ಒಂದು ಗೊಂದಲಕ್ಕೆ ಏನು ಉತ್ತರ ಕೊಡ್ತೀರಿ ಅಂತ? ನಾವು ಖಂಡಿತವಾಗಿಯೂ ಡಿಸೆಂಬರ್ ಒಳಗೆ ಸ್ಥಳೀಯ ಚುನಾವಣೆಗಳು ಮಾಡ್ತೀವಿ. ಸ್ಥಳೀಯ ಒಂದು ನಾಯಕರಿಗೆ ಅಧಿಕಾರವನ್ನು ಕೊಡ್ತೇವೆ. ಏನು ಇವೆಲ್ಲ ವಿರೋಧ ಪಕ್ಷರು ಏನು ಸುಳ್ಳು ಆಪಾದನೆ ಸಲ್ತಾರೆ, ಎಲ್ಲ ಸುಳ್ಳು. ಕರ್ನಾಟಕ ರಾಜ್ಯ ಸುಭದ್ರವಾಗಿದೆ. ಎಲ್ಲ ಜನರ ನಾಡಿ ಮಿಡಿತವನ್ನು ಗೆದ್ದೈತಿ. 4 ಲಕ್ಷ ಕೋಟಿ ಬಜೆಟನ್ನು ಇವತ್ತು ಮಂಡನೆ ಮಾಡಿದ ಏಕೈಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ. ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಎಲೆಕ್ಷನ್ ಮಾಡ್ತೀವಿ. ರಾಜ್ಯ ಸರ್ಕಾರ ಸುಭದ್ರವಾಗೈತಿ. ನಮ್ಮ ಹೈಕಮಾಂಡು ಇವತ್ತು ನಮ್ಮ ಮಂತ್ರಿಗಳನ್ನ ಕ್ವಶನ್ ಮಾಡಲು ಅಧಿಕಾರ ಇಟ್ಕೊಂಡಿದೆ. ಜನರ ಕಷ್ಟ ಸುಖಗಳಿಗೆ ಸಂಪೂರ್ಣವಾಗಿ ಭಾಗಿಯಾಗ್ತೇವೆ. ಓಕೆ, ಕೇಳಿದ್ರಲ್ಲ, ಇದು ಪಂಚಾಯತ್ ಫೈಟ್ನ ಇವತ್ತಿನ ಕಾರ್ಯಕ್ರಮ. ನಾಳೆ ಮತ್ತೊಂದು ಜಿಲ್ಲೆಯ ಪಂಚಾಯತ್ ಫೈಟ್ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.